ಹಲೋ ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಸೊ ನಾನು ಇವತ್ತು ಮನೇಲಿ ಮ್ಯಾಂಗೋ ಪ್ಯಾನ್ ಕೇಕ್ನ ಮಾಡಿದ್ದೆ. ಅದರ ಮೇಲೆ ನಾನು ಹರ್ಷೀಸ್ ಸಿರಪ್ನ ಹಾಕ್ಬಿಟ್ಟು ನನ್ನ ಮಗಳಿಗೋಸ್ಕರ ಸ್ಪೆಷಲಾಗಿ ಮಾಡಿದ್ದೆ. ಯಾಕಪ್ಪ ಅಂತಂದರೆ ಅವಳು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ, ಹಾಗೆಯೇ ಡ್ಯಾನ್ಸ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ. ಸ್ಕೂಲಿಂದ ಬಂದ ತಕ್ಷಣ ಪಾಪ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು ಮಗು. ಸೊ ಹಾಗಾಗಿ ಸ್ವಲ್ಪ ಮೋಟಿವೇಶನ್ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಏನಾದರೂ ರುಚಿಯಾಗಿರೋದೊಂದು ಮಾಡಿದ್ರೆ ಅವಳು ಕೂಡ ತಿಂದ್ಬಿಟ್ಟು ತುಂಬ ಖುಷಿಯಾಗಿ ಹೋಗ್ತಾಳೆ. ಸೊ ಅವಳಿಗೆ ಟೇಸ್ಟ್ ಮಾಡಿದ್ದೇನೆ, ಅವಳಿಗೆ ತುಂಬ ಖುಷಿಯಾಗೋಯಿತು, ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿಬಿಟ್ಟು. ಸೊ ಮೊದಲಿಗೆ ನಾನು ಇಲ್ಲಿ 1 ಕಪ್ ಅಷ್ಟು ಮ್ಯಾಂಗೋ ತೊಗೊಂಡಿದ್ದೀನಿ ಕಟ್ ಮಾಡಿ. ಸೊ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಆಮೇಲೆ 3 ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೆಲ್ಲದ ಪುಡಿ ಕೂಡ ಯೂಸ್ ಮಾಡ್ಬೋದು. ಸೊ ಅರ್ಧ ಚಮಚದಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರ್ನ ಹಾಕಿ, 1 ಚಿಟಿಕೆ ನಾನು ಉಪ್ಪನ್ನ ಹಾಕಿದ್ದೀನಿ. ಅರ್ಧ ಕಪ್ ಅಷ್ಟು ಹಾಲನ್ನ ಸೇರಿಸಿ ಈ ಥರ ನಾವು ಒಂದು ಪೇಸ್ಟ್ನ ತಯಾರು ಮಾಡ್ಕೋಬೇಕಾಗುತ್ತೆ. ಸೊ ನಾನು ಆಗಲೇ ಅರ್ಧ ಮಾತ್ರನೇ ಹಾಲು ಹಾಕಿದ್ದೆ. ಸೊ ಮಿಕ್ಕಿದ ಹಾಲನ್ನ ಹಾಕಿ ಅದೇ ಬಟ್ಲಿಗೆ ನಾನು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಬೀಟ್ ಮಾಡ್ತಾ ಇದ್ದೀನಿ. ಈ ಬೀಟ್ ಮಾಡೋ ಪ್ರಾಸೆಸ್ ತುಂಬಾ ನಾವು ಲಕ್ಷ್ಯ ಕೊಟ್ಟು ಮಾಡಬೇಕಾಗುತ್ತೆ. ಯಾಕಂದರೆ ಯಾವುದೇ ಥರದ ಲಂಪ್ಸ್ ಇರಬಾರ್ದು. ಲಂಪ್ಸ್ ಇತ್ತು ಅಂತಂದರೆ ನಾವು ಹಂಚ ಮೇಲೆ ಹಾಕಿದಾಗ ಅದು ಟೇಸ್ಟ್ ಒಂಥರ ಮುಗ್ಗಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡ್ಕೋಬೇಕು ನೀವು. ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಫ್ಲೇವರ್ ಆಲ್ರೆಡಿ ಬಂದಿದೆ. ಇದಕ್ಕೆ ಬೇಕಾದರೆ ನೀವು ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೋಬೋದು. ಸೊ ಇವಾಗ ಹಂಚ ಮೇಲೆ ನಾನು 1 ಚಮಚ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹಂಚು ಕಾದಿದೆ. ಸೊ ಈ ಥರ ಹೇಗೆ ನಾವು ಗೋಧಿ ದೋಸೆ ಮಾಡ್ತೀವಲ್ಲ ಅದೇ ಥರನೇ ಹಾಕ್ಬಿಟ್ಟು ನೀವು ಇದನ್ನು ಬೇಕಾದರೆ ಅಗಲ ಮಾಡ್ಬೋದು ಇನ್ನು, ಬಟ್ ನಾನು ಚಿಕ್ಕದಾಗೆ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಚೆನ್ನಾಗಿ 2 ಸೈಡ್ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದೇನು ಕ್ರಿಸ್ಪಿ ಆಗೋದು ಬೇಕಿಲ್ಲ, ಸ್ವಲ್ಪ ಸಾಫ್ಟಾಗೇ ಇರಬೇಕು, ಆವಾಗಲೇ ತಿನ್ನೋಕ್ಕೆ ಮಜಾ ಇರುತ್ತೆ. ಇದ್ರ ಮೇಲೆ ನೀವು ಬೇಕಾದರೆ ಹನಿ ಕೂಡ ಹಾಕ್ಕೋಬೋದು ಪ್ಲೇಟಿಗೆ ಹಾಕಿದ ನಂತರ. ಇಲ್ಲ ಅಂತಂದರೆ ಚಾಕ್ಲೇಟ್ ಸಿರಪ್ ಅಥವಾ ಸ್ಟ್ರಾಬೆರಿ ಸಿರಪ್ ಎಲ್ಲ ಏನು ಬರುತ್ತಲ್ವ ಅದು ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಹಣ್ಣನ್ನು ಬಳಸಿದ್ದೆ ಅಲ್ವಾ, ಮ್ಯಾಂಗೋನ. ನೀವು ಬೇಕಾದರೆ ಇದಕ್ಕೆ ಬಾಳೆಹಣ್ಣು ಕೂಡ ಹಾಕ್ಕೋಬೋದು. ಇಲ್ಲ ಅಂತಂದರೆ ಸ್ಟ್ರಾಬೆರೀಸ್ ಕೂಡ ಹಾಕ್ಕೋಬೋದು, ಸಪೋಟ, ಈ ಥರ ನಿಮಗೆ ಯಾವ ಹಣ್ಣು ಬೇಕಾದ್ರೂ. ಮಕ್ಕಳು ತಿನ್ನಲ್ಲ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಆ ಹಣ್ಣನ್ನು ನೀವು ಇದರಲ್ಲಿ ಯೂಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಹಾಕಿದರೆ ತುಂಬಾ ಒಳ್ಳೆ ರುಚಿ ಬರುತ್ತೆ. ನನ್ನ ಮಗಳಿಗಂತೂ ಇದು ತಿಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಸೊ ಅವಳನ್ನ ನೋಡಿ ನನಗೆ ಖುಷಿ ಆಯಿತು. ಸೊ ಹೋಗ್ತಾ ನಾನು ಇನ್ಮೇಲೆ ಇದೇ ಥರ ಒಂದು ಕ್ರಿಯೇಟಿವ್ ಆಗಿ ಅವಳಿಗೆ ಏನಾದರೂ ಮಾಡಿಕೊಡೋಣ, ಮೋಟಿವೇಟೆಡ್ ಆಗಿಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.